ರಾಮಾಯಣ ಎಷ್ಟು ಪುರುಷ ಪ್ರಧಾನವಾಗಿದೆ ಅಲ್ವಾ. ಏನೂ ಗೊತ್ತಿಲ್ಲದೆ ಇರೋ ಅಹಲ್ಯೆಗೆ ಕಲ್ಲಾಗುವಂತೆ ಶಾಪವನ್ನ ಕೊಟ್ಟುಬಿಟ್ರು. ಅದಾದ್ಮೇಲೆ ಅದರ ವಿಮೋಚನೆಗೂ ಇನ್ನೊಬ್ಬ ಗಂಡಸೇ ಬರ್ಬೇಕಾಯ್ತು. ಈ ತರ ಹಲವಾರು ಜನಗಳು ಹೇಳ್ತಾರೆ. ಮೂಲ ವಾಲ್ಮೀಕಿ ರಾಮಾಯಣ ಏನ್ ಹೇಳುತ್ತೆ ಅಂತ ಇವತ್ತು ತಿಳ್ಕೊಳ್ಳೋಣ. ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ 48-49ನೇ ಸರ್ಗಗಳು ತುಂಬಾ ಸ್ಪಷ್ಟವಾದ ವಿವರಣೆಯನ್ನ ಕೊಡುತ್ತೆ. ಇಂದ್ರ ಗೌತಮ ಮುನಿಗಳ ವೇಷವನ್ನ ಧರಿಸಿ ಅಹಲ್ಯೆಯ ಬಳಿ ಬಂದು ತನ್ನ ಆಸಕ್ತಿಯನ್ನ ಹೇಳ್ಕೊಳ್ತಾನೆ. ಅವಾಗ ಅಹಲ್ಯೆ ಆತನೇ ಇಂದ್ರ ಅಂತ ತಿಳಿದು ದೇವತೆಗಳ ರಾಜನೇ ನನ್ನಲ್ಲಿ ಆಸಕ್ತಿಯನ್ನ ಹೊಂದಿದ್ದಾನೆ ಅನ್ನೋ ಕುತೂಹಲದಿಂದ ತನ್ನ ಸಮ್ಮತಿಯನ್ನ ಸೂಚಿಸ್ತಾಳೆ. ನಂತರ ಅವರಿಬ್ಬರ ಸಂಗಮ ಆಗತ್ತೆ. ಆಮೇಲೆ ಅಹಲ್ಯೆನೇ ಹೇಳ್ತಾಳೆ, ಗೌತಮ ಮುನಿಗಳ ಕ್ರೋಧದಿಂದ ನಿನ್ನನ್ನ ಇಬ್ಬರನ್ನು ರಕ್ಷಣೆ ಮಾಡ್ಕೋ, ಇಲ್ಲಿಂದ ಓಡಿ ಹೋಗು ಅಂತ. ಹಾಗೆ ಇಂದ್ರ ಓಡಿ ಹೋಗ್ತಿದ್ದಾಗ ಗೌತಮ ಮುನಿಗಳು ಬಂದು ಇದನ್ನೆಲ್ಲ ತಿಳಿದು ಮೊದಲು ಇಂದ್ರನಿಗೆ ಶಾಪವನ್ನ ಕೊಡ್ತಾರೆ, ನೀನು ವಿಫಲನಾಗ್ಬಿಡು, ನಪುಂಸಕನಾಗ್ಬಿಡು ಅಂತ. ನಂತರ ಅಹಲ್ಯೆಗೆ ಕಲ್ಲಾಗುವಂತ ಶಾಪವನ್ನ ಕೊಡೋದಿಲ್ಲ. ಮೂವಿ ಸೀರಿಯಲ್ಗಳಲ್ಲಿ ಮಾತ್ರ ಇದು. ಮೂಲ ರಾಮಾಯಣದಲ್ಲಿ ಗೌತಮ ಮುನಿಗಳು ಹೇಳ್ತಾರೆ, ನೀನು ಇದೇ ಆಶ್ರಮದಲ್ಲಿ ಯಾರ ಕಣ್ಣಿಗೂ ಕಾಣಿಸದಂತೆ ತುಂಬಾ ವರ್ಷಗಳ ಕಾಲ ತಪಸ್ಸನ್ನ ಆಚರಣೆ ಮಾಡು, ವಾಯುವನ್ನೇ ನಿನ್ನ ಆಹಾರವಾಗಿ ಸ್ವೀಕಾರ ಮಾಡು, ಸಂಪೂರ್ಣವಾಗಿ ಕಾಮ ಲೋಭ ಮೋಹದಿಂದ ನೀನು ಮುಕ್ತಳಾದ ಮೇಲೆ ಶ್ರೀರಾಮ ಬಂದು ನಿನ್ನ ಶಾಪದ ವಿಮೋಚನೆಯನ್ನ ಮಾಡ್ತಾನೆ, ನಂತರ ನಾವಿಬ್ರು ಮತ್ತೆ ಒಂದಾಗ್ತೀವಿ ಅಂತ ಹೇಳ್ತಾರೆ. ಇದನ್ನೇ ವಿಶ್ವಾಮಿತ್ರ ಮುನಿಗಳು ರಾಮ ಲಕ್ಷ್ಮಣರಿಗೆ ತಿಳಿಸ್ತಾರೆ. ಅವಾಗ ರಾಮ ಹೋಗಿ ಸ್ವತಃ ಅಹಲ್ಯೆಯ ಕಾಲುಗಳನ್ನ ಮುಟ್ಟಿ ನಮಸ್ಕಾರವನ್ನ ಮಾಡಿ ಆಕೆ ಎಲ್ಲರಿಗೂ ಕಾಣುವಂತೆ ಮಾಡ್ತಾನೆ. ಆಕೆ ದುರಾಚಾರಿಣಿ ಅಂತ ಹೇಳಿದ್ದುಂಟು. ಆದ್ರೆ ತಪಸ್ಸಿನ ನಂತರ ವಿಶ್ವಾಮಿತ್ರ ಮುನಿಗಳು ಆಕೆಯನ್ನ ಮಹಾ ಸೌಭಾಗ್ಯಶಾಲಿನಿ, ದೇವರೂಪಿಣಿ, ಮೋಡಗಳು ಮುಚ್ಚಿದ ಪ್ರಜ್ವಲಿತವಾದ ಚಂದ್ರ, ಹೊಗೆ ಮುಚ್ಚಿದ ಅಗ್ನಿ ಅಂತ ಕರೆದಿದ್ದೂ ಉಂಟು. ಇದು ಶೋಷಣೆಗೆ ಒಳಗಾದ ಸ್ತ್ರೀಯ ಕಥೆ ಅಲ್ಲ. ನಾವೆಲ್ಲರೂ ಭಕ್ತಿ ಆಧ್ಯಾತ್ಮ ಮಾರ್ಗದಲ್ಲಿ ಒಂದಲ್ಲ ಒಂದು ಬಾರಿ ಈ ತರ ತಪ್ಪನ್ನ ಮಾಡ್ತೀವಿ, ಜಾರ್ತೀವಿ. ಆದ್ರೆ ಅವಾಗ ನಾವು ಹಿಂಜರಿಬಾರದು. ನಮ್ಮ ತಪಸ್ಸನ್ನ ಭಕ್ತಿಯನ್ನ ಇನ್ನೂ ಹೆಚ್ಚುಗೊಳಿಸ್ಬೇಕು. ನಾವು ಹಾಗೆ ಹೆಚ್ಚುಗೊಳಿಸ್ತಾ ಹೋದ್ರೆ ತಪಸ್ವಿಗಳಾಗಿ ಭಗವಂತನನ್ನ ಪಡೆಯೋದು ನಿಶ್ಚಿತ ಅಂತ ಅಹಲ್ಯೆಯ ಕಥೆ ನಮಗೆ ಸಿದ್ಧಪಡಿಸುತ್ತೆ. ನಿಜವಾದ ರಾಮಾಯಣವನ್ನ ಓದಿ ತಿಳಿಯೋಣ. ಹರೇ ಕೃಷ್ಣ.